ಬ್ಯಾಂಕಿಂಗ್ ಕನ್ನಡಿಗ. ಸೊ ಇದು ಬಂದ್ಬಿಟ್ಟು ನಂದು ಅಪ್ಲೋಡ್ ಮಾಡ್ತೀನಿ, ಫುಲ್ ಲೆಂತ್ ಮಾರ್ಕ್ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು. ನನಗೆ ಇನ್ನು ಮಾರ್ಕ್ ಕೊಡ್ತಿದ್ದೀನಿ, ಕೊಟ್ಟಾದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನೀವು ಡೇಟ್ ನೋಡ್ಬೋದು. ಸೊ ನಾನು ಕೊಡ್ತಿರೋದು ಇವತ್ತು, ಮೀನ್ಸ್ 4th 1 2025. ಸೊ ಇದ್ರದ್ದು ರಿಸಲ್ಟ್ ಬರೋದು, ಇದು ಲೈವ್ ಮಾರ್ಕ್, ಅದೇ ಪರ್ಸೆಂಟೈಲ್ ಅದೆಲ್ಲ ಗೊತ್ತಾಗೋದು ನನಗೆ ನಾಳೆ, ಅಂದರೆ 5th ಅನ್ಸುತ್ತೆ. ಸೊ ಅದು ರಿಸಲ್ಟ್ ಬಂದಮೇಲೆ ಅದನ್ನು ಮರ್ಜ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಅವಾಗ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ. ಸದ್ಯಕ್ಕೆ ಮಾರ್ಕ್ ಕೊಟ್ಟಿರ್ತೀನಿ. ಆ್ಯಂಡ್ ಇದು ನಂದು ನೋಟಿಫಿಕೇಶನ್ ಬಂದಮೇಲೆ 4th ಮಾರ್ಕು ನೀವು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿದ್ದೆ ನನ್ನ ಮಾರ್ಕ್ಗಳು ಯಾವಾಗ ಯಾವಾಗ ಕೊಟ್ಟಿದ್ದೀನಿ ಅಂತ. ಸೊ ಫಸ್ಟ್ ಮಾರ್ಕಲ್ಲಿ ನಂದು ಎಷ್ಟು ಮಾರ್ಕ್ಸ್ ಇತ್ತು ಅಂತ ಅಂದರೆ 45 ಏನೋ ಇದೆ ಅನ್ಸುತ್ತಲ್ಲ, ನೋಡಿ ಅಲ್ಲೇ ನೋಡಿ, 46 ಮಾರ್ಕ್ಸ್ ಇತ್ತು, 68 ಪರ್ಸೆಂಟೈಲು. ಅದು ನಾನು 3 ಮಂತ್ಸ್ ಆದ್ಮೇಲೆ ಕೊಟ್ಟಿದ್ದ ಮಾರ್ಕು. ಅಲ್ಲಿವರೆಗೂ ನಾನು ಪ್ರಾಕ್ಟೀಸ್ ಬಿಟ್ಟಿದ್ದೆ. ನೆಕ್ಸ್ಟ್ ಅದಾದ್ಮೇಲೆ 31st ಕೊಟ್ಟಿದ್ದೀನಿ. ಸೊ ಆ ಮಾರ್ಕಲ್ಲಿ ನಂದು 60 ಸ್ಕೋರು, 81 ಪರ್ಸೆಂಟೈಲ್, 81 ಪಾಯಿಂಟು, ಆ್ಯಂಡ್ ಅಕ್ಯುರಸಿ 88. ಸೊ ಅದಾದ್ಮೇಲೆ ಮಧ್ಯ ಒಂದು ಕೊಟ್ಟಿದ್ದೆ, ಬಟ್ ಅದನ್ನ ನಾನು ಕನ್ಸಿಡರ್ ಮಾಡಲಿಲ್ಲ, ಯಾಕೆಂದ್ರೆ ಅದರಲ್ಲಿ ಒಂದು ಸೆಕ್ಷನ್ನೇ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಇವತ್ತು ಕೊಡ್ತಿದ್ದೀನಿ 4th. ಇವತ್ತು ನೋಡೋಣ ಎಷ್ಟು ಸ್ಕೋರ್ ಆಗುತ್ತೆ, ಎಷ್ಟು ಪರ್ಸೆಂಟೈಲ್ ಇದ್ದೀನಿ ಅಂತ. ಅಂಡ್ ಅದೇನು 46 ಇಂದ ಡೈರೆಕ್ಟ್ 60 ಜಂಪ್ ಆಗಿದೆ ಅಂತ ಅನ್ಕೋಬೇಡಿ. ಅದು ನಾನು ಪ್ರೀವಿಯಸ್ಲಿ ಮಿಸ್ ಮಾಡಿದ್ದೆ. ನೀವು ಮೇಲೆ ನೋಡಿದ್ರೆ ನೋಡಿ, 24/9/2024 ಅಲ್ಲಿ 74 ಮಾರ್ಕ್ಸ್ ಕೂಡ ಬಂದಿದೆ ನನಗೆ. ಸೊ ಇವಾಗ ಈ ಮಾರ್ಕ್ನ, ಇದು ಆಲ್ ಇಂಡಿಯಾ ಲೈವ್ ಮಾರ್ಕು. ಫೇಸ್ಬುಕ್ಕಲ್ಲಿ ನೀವು ಈ ಮಾರ್ಕ್ನ ಅಟೆಂಡ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಕಮೆಂಟ್ ಹಾಕಿ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಇಂಗ್ಲೀಷ್ಗೆ ವಿಡಿಯೋ ಕಾಣಿಸ್ತಿದೆ, ಸುಮ್ಮನೆ ಮೆಮೊರಿ ಜಾಸ್ತಿ ಹಿಡಿಯುತ್ತೆ, ಅಂದರೆ ಬರೆಯೋದೇನು ಇರಲ್ವಲ್ಲ, ಹಂಗೆ ಅಟೆಂಡ್ ಮಾಡ್ತೀನಿ. ಬಟ್ ಪಾಯಿಂಟ್ ಮತ್ತು ರೀಸನಿಂಗ್ಗೆ ನಿಮಗೆ ಸ್ಕ್ರೀನ್ ಕಾಣಿಸುತ್ತೆ ವಿಡಿಯೋ. ಸೊ ಲೆಟ್ ಸ್ಟಾರ್ಟ್. ನಾವು ಸ್ವಲ್ಪ ಬಿಗಿನ್. ಫಸ್ಟೇ ಬಂದ್ಬಿಟ್ಟು ಇದಿದೆ. ಓಕೆ, ಅಂಟೋನಿಮ್ ಆಫ್ ಕನ್ವೀನಿಯಂಟ್. ಕನ್ವೀನಿಯಂಟ್ ಅಂದರೆ possible, no, word. And be expedient, commodious. ಕಮೋಡಿಯಸ್ ಬರುತ್ತೆ, ಅಥವಾ ಅಕ್ವರ್ಡ್ ಅಂದರೆ ಆಕ್ವರ್ಡ್ ಆಗುತ್ತೆ. ಹ್ಯಾಂಡಿ ಅಸೆಸಿಬಲ್, ಕಮೋಡಿಯಸ್ ಅನ್ಸುತ್ತೆ. ಏಕೆಂತಂದರೆ ಅಕ್ವರ್ಡ್ ಅಂದರೆ ಆಕ್ವರ್ಡ್ ಆಗಿರ್ತೀವಿ, ಅಸೆಸಿಬಲ್ ಅಂದರೆ ಹ್ಯಾಂಡಿ, ಎಕ್ಸ್ಪೀಡಿಯೆಂಟ್ ಅಥವಾ ಕಮೋಡಿಯಸ್ ಎರಡರಲ್ಲಿ ಒಂದು. ಕಮೋಡಿಯಸ್ ಸೆಂಟೆನ್ಸ್ ಎಲ್ಲಿ ಬಂದಿದೆ? ಕನ್ವೀನಿಯಂಟ್ ಫಾರ್ ವಾಟ್? ಕನ್ವೀನಿಯಂಟ್, ಕಮೋಡಿಯಸ್ ಎಕ್ಸ್ಪೀಡಿಯೆಂಟ್, ಮೇ ಬಿ ಎಕ್ಸ್ಪೀಡಿಯೆಂಟ್ ಅನ್ಕೋತೀನಿ. ಯಾಕೆ ಅಂತಂದರೆ ಆಕ್ವರ್ಡ್ ಅಂದರೆ ಆಕ್ವರ್ಡ್ ಆಗಿರ್ತೀವಿ ಅಂತ. ವರ್ಡ್ ಎಕ್ಸ್ಪೀಡಿಯೆಂಟ್ ಎರಡರಲ್ಲಿ ಒಂದು ಅನಿಸ್ತಿದೆ. ಬಟ್ ಇಂಗ್ಲೀಷಲ್ಲಿ ನಂದು ಏನಾಗುತ್ತೆ ಅಂದರೆ, ಈಗ ಎರಡರಲ್ಲಿ ಡೌಟ್ ಇತ್ತು, ಯಾವುದನ್ನ ಹಾಕ್ತೀನಿ ಅದೇ ತಪ್ಪಾಗಿರುತ್ತೆ. ಈಗ ಆಕ್ವರ್ಡ್ ಮತ್ತೆ ಇದರಲ್ಲಿ ಡೌಟ್ ಇದೆ. ನಾನು ಕನ್ವೀನಿಯಂಟ್, ಅಸೆಸಿಬಲ್, ಹ್ಯಾಂಡಿ, ಮೋಡಿಯಸ್, ಎಕ್ಸ್ಪೀಡಿಯೆಂಟ್. ಎಕ್ಸ್ಪೀಡಿಯೆಂಟ್ ಅಂತಂದ್ರೆ ಮಾರಲ್, ಇಮ್ಮೋರಲ್ ಸಮಥಿಂಗ್ ಏನೋ ಮೀನಿಂಗ್ ಇರುತ್ತೆ. ಆಕ್ವರ್ಡ್ ಅಂತ ಅಂದ್ರೆ ಆಕ್ವರ್ಡ್ ಆಗಿರ್ತೀವಿ, ಕನ್ವೀನಿಯಂಟ್ ಆಗಿಲ್ಲ ನಮಗೆ ಅಂದ್ರೆ ನಮಗೆ ಆಕ್ವರ್ಡ್ ಫೀಲ್ ಆಗ್ತಿರುತ್ತೆ. ಸೊ ಮೇ ಬಿ ಆಕ್ವರ್ಡ್ ಆಗಬೇಕು. ಸೊ ನೆಕ್ಸ್ಟ್ ಇಲ್ಲೇ ಒಂದು ನಿಮಿಷ ಆಯಿತು. ಸೆಂಟ್ರಲ್ ಥೀಮ್ ಆಫ್ ಮೆಸೇಜ್, ಫಸ್ಟ್ ಬ್ಯಾಚಸ್ ಫುಲ್ ಓದಬೇಕಿದ್ದಕ್ಕೆ. ಸೊ ಇದನ್ನು ನೋಡೋಣ. ಮೆನಿ ವುಡ್ ರಿಮೆಂಬರ್ ದ ಸ್ಕೂಲ್ ಬೇಸ್ಡ್ ಕ್ಯಾಂಪೇನ್ ಫಾರ್ assassination of children from 15 years conducted in state in 2017. Okay, such was good in few states but not in other states. School management, teachers, children themselves, and the parents were not informed of the basis of this program, which was a deviation from the past. There were some unanswered questions. Why was it up to 15 years while the university children UIP cover only those up to 5 years? Why administrator rubella vaccine that was not on the UIP list in 2017? Why should children who have had one dose of the measles vaccine not know why schools? So ಇದೆಲ್ಲ questions ಕೇಳಿರುತ್ತೆ. Next, the government decided to eliminate measles and rubella from India by US ಇಂದ ಇಂಡಿಯಾಗೆ ಬಂದ.
India by 2020 having missed an earlier set target of 2015. Okay, so in 2017 there was urgency to accelerate the effort. The basic plan was to create very high level vaccination induced immunity against the both diseases by the inoculating the MR vaccines, okay, to cover the immunity gaps after one dose of the measles vaccine. The second dose was necessary for the epidemiological reasons explained later, okay. Rubella vaccines had to cover children up to 15 years old. Okay, school registration and attendance are high in our state. And as program, it was easy to see alternative vaccine children in schools. Okay, we knew that the MR vaccine was safe from any serious adverse event following vaccination and immunization. By hence, the school-based vaccination program was very convenient for all. These were all excellent reason, but due to the lack of information given the public, there was much anxiety and even the antipathy okay, towards many places about the programming mind of parents, school authority. The COVID-19 pandemic stole 2 years of the program, so the mRNA target was reset to 2018. Today, we are threshold of new gargantuan project. We shall begin at the beginning and explain the detail for all the concerned to be well informed. Over by okay, elimination. ಇದೇ ತಾನೇ ಮೇನ್ ಸೆಂಟ್ರಲ್ ಥೀಮ್ ಎಲಿಮಿನೇಷನ್ ಆಸ್ ಇನ್ ಸೆಕೆಂಡ್ ಡೋಸ್ ಓಕೆ ಎಲಿಮಿನೇಷನ್ ಮಾಡೋದಕ್ಕೆ ಬಗ್ಗೆನೇ ಮಾತಾಡ್ತಿರೋದು ಸೊ ಐ ವಿಲ್ ಟೇಕ್ ಮೈ ಚಾನ್ಸಸ್ ಅಕಾರ್ಡಿಂಗ್ ಟು ದ ಪ್ಯಾಚ್ ದ universal childhood immunization UAP covers children up to 15 years. All in the immunization program only those up to 5 years. Universal childhood. While the universal childhood, okay. Incorrect according to the given passage. A second dose was not necessary after the first dose. No, it is incorrect. Incorrect. No, A is incorrect according. No, incorrect. Second dose is necessary. No, because of a good start informed second dose, very high level vaccination and report by a school-based vaccination program was very troublesome for all. No A and B. The rubella vaccine was not on UIP list 2017. Mm, ಎಲ್ಲ ತಪ್ಪ in 2017 not on okay correct synonym eliminate synonym obviate entertain embrace include obviate include ಅಂದ್ರೆ include embrace ಅಂದ್ರೆ embrace ಮಾಡೋದು entertain ಅಂದ್ರೆ entertain ಮಾಡೋದು admit ಅಂದ್ರೆ admit ಮಾಡೋದು okay. Error detection I want to I will market okay. Deforestation leads to a depletion of water levels. Exaggeration ಅಥವಾ ಕರೋಷನ್ ಅಂದ್ರೆ ಕರೋಷನ್ ಅಂದ್ರೆ ಇದು ಸಾಯಿಲ್ ಕರೋಷನ್ ಆಗುತ್ತೆ ಅಂತಾರಲ್ಲ ಅದು ಐ ಥಿಂಕ್ ಎಕ್ಸಗರೇಷನ್ ಇನ್ಕ್ರೀಸ್ ಆಗಲ್ಲ ಕರೋಷನ್ ಎಕ್ಸಾಕ್ಷನ್ ಅಂದ್ರೆ ಎಕ್ಸಗರೇಷನ್ ಅಂದ್ರೆ ಇನ್ಕ್ರೀಸ್ ಅಲ್ಲ ಎಕ್ಸಗರೇಷನ್ ಎಕ್ಸಾಗರೇಷನ್ ಎಕ್ಸಾ ಡಿಫಾರೆಸ್ಟೇಷನ್ ಡಿಕ್ರೀಸ್ ಮಾಡುತ್ತೆ ಎಕ್ಸಾಕ್ಷನ್ ಅಂದ್ರೆ ಎಕ್ಸಾಸ್ಟ್ ಆಗಿದ್ದೀನಿ ಅದು ಓಕೆ ಎಕ್ಸಾಸ್ಟ್ ನೆಕ್ಸ್ಟ್ ಫ್ರಾಗ್ರೆನ್ಸ್ ಅಂದ್ರೆ ಸ್ಮೆಲ್ ದ ಸೆಂಟ್ ಆಫ್ ಫ್ಲವರ್ ವಾಸ್ ಅಮೇಜಿಂಗ್ ದ ಚಾನ್ಸ್ the change in the defense team's strategy was astonishing ಅಂದ್ರೆ astounding astonishing ಎರಡು ಒಂದೇ ಆಗುತ್ತಲ್ವಾ ಕನ್ಫರ್ಮಿಂಗ್ astounding astonishing ಎರಡು ಒಂದೇ ಅದನ್ನ ಅಷ್ಟು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಪ್ಯೂರಿಫೈ ನೋ ಪ್ರೈಸಿಂಗ್ ವಾಸ್ ಪ್ರೈಸಿಂಗ್ ಫಾರ್ ದ ಕೋಟ್ ಪ್ರೈಸಿಂಗ್ ಫಾರ್ ದ ಕೋಟ್ ಅಲ್ಲ ಅಸ್ಟೌಂಡಿಂಗ್ ಬರುತ್ತೆ ಬ್ಲ್ಯಾಕ್ ಸೆಲೆಕ್ಟ್ ಫೋರ್ತ್ ಫಸ್ಟ್ ನಂಬರ್ 4 ಫಸ್ಟ್ ಸೆಲೆಕ್ಟ್ ಮಾಡಬೇಕಾ then, as per the provision of this, a DP can offer depository related to service only related to request only after.
related to first one ಕಷ್ಟ ಮಾಡ್ಬೇಕು ತಾನೆ after a certificate registration from SEBI after obtaining. Okay. After obtaining the depository dash with the investor through its agent called depository participation. Depository interacts with its depository amalgamates with its investor through its agent. Interacts with its investor through its interacts. Number three. उल्टा कोटूंगा हाँ in a strictly legal sense a DP is an entity who is dash as such with SBI who is registered as a seconder registered um, the relation between DPs and the depository is dashed by agreement made between is 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 governed by an agreement. The depository participants is described as an agent of depository. They are the dash between intermediaries. They are the customer subordinates, intermediators or intermediaries between. ಇದು subordinates ಅಥವಾ intermediates ಅನ್ಸುತ್ತೆ. Okay, say one next ಇದೊಂದು ಅಟೆಂಡ್ ಮಾಡಿರ್ತದೆ ಏನು ಬರುತ್ತೆ as per the provision of this act, a DP can offer depository related services. Okay, correct ಆಯ್ತು. ನೆಕ್ಸ್ಟ್ ಎಷ್ಟು ಕ್ವಶನ್ ಆಯ್ತು ಇನ್ನು ಎಷ್ಟು ನಿಮಿಷ ಇದೆ 10 ನಿಮಿಷ ಆಯ್ತು ನೋಡೋದು ಸೊ ಈ ಥರ ಕ್ವಶನ್ಗೆ ನಾನು ಡೈರೆಕ್ಟ್ ಆಪ್ಷನ್ನು ಸಿ ಬೀಯಿಂಗ್ ವಿತ್ ಪಾಸಿಟಿವ್ ಪೀಪಲ್ ಪ್ರೊಫೌಂಡ್ಲಿ ಪಾಸಿಟಿವ್ ಪಾಸಿಟಿವ್ ಅಲ್ವಾ human brain is so complex that profoundly positive impact on now the regular exercise can have a profoundly positive impact on anxiety. Human brain is so complex that no one has understood its power on to date. Okay, really, he was quite favorably bad thing now, quite favorably in thinking pattern over now. They blame themselves for the bad things that happen in their life. Okay, you can change your thinking pattern over time. ಓಕೆ ಎಸ್ ಇಂಗ್ಲೀಷ್ ಸ್ವಲ್ಪ ಈಸಿನೇ ಇದೆ ಅನಿಸ್ತೈತೆ ನನಗೆ ಇದರಲ್ಲಿ ಇಂಗ್ಲೀಷ್ ಮಿನಿಮಮ್ 20 ಬರಬೇಕು ಈ ಮಾಕಲ್ಲಿ ಇಲ್ಲ ಅಂದ್ರೆ ವೇಸ್ಟ್ ನಾನು ಅಟೆಂಡ್ ಮಾಡಿದ ಸಮ್ ಮಶ್ರೂಮ್ಸ್ ಲುಕ್ ಇನೋಕಸ್ ಅಂದ್ರೆ ಇನೋಕಸ್ ಬಟ್ ಆರ್ ಪಾಯ್ಸನಸ್ ಈ ಕರೆಕ್ಟ್ ಅನಿಸ್ತಿದೆ ಬಟ್ ಆಪ್ಷನ್ ಇಲ್ಲ ಸೊ ನಾನು ಇನೋಕಸ್ ಬೈ ಈ ಸಡನ್ ಈಸ್ ಮಶ್ರೂಮ್ಸ್ ಈಸ್ ಬರಲ್ಲ ಓಕೆ ಸೊ ಬಿ ಐ ವಾಸ್ ಕಂಪ್ಲೀಟ್ಲಿ ನಾನ್ ಕ್ಲೋಸ್ಡ್ politics for journalism no BD ಬರಲ್ಲ but our fact poisonous I was completely off. He decided to forsake but are in fact poisonous. He decided to be ಅನ್ನಿಸ್ತಿದೆ but he decided to forsake but I was completely non-blessed but are in fact poisonous no B ಅಂತೂ ಅಲ್ಲ ಸೊ ಸಿ ಆಗುತ್ತಾ ಹಿ ಡಿಸೈಡೆಡ್ ಫಾರ್ ಸೆಕ್ ಬಟ್ ಆರ್ ಆನ್ ಇನ್ ಫ್ಯಾಕ್ಟ್ ಪಾಯ್ಸನಸ್ ನೋ ಇದು ಅಲ್ಲ ಯಾವುದೂ ಅಲ್ಲ ಅನ್ನಿಸ್ತು ನನಗೆ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊತೀನಿ ಐ ವಾಸ್ ಈಗ ಸಮ್ ಮಶ್ರೂಮ್ ಲುಕ್ ಇನೋಕ್ಯೂಯಸ್ ಬೈ ಈಸ್ ಸಡನ್ ಅಪಿಯರೆನ್ಸ್ ಬೈ ಇಟ್ಸ್ ಬರಬೇಕು ಇದು ಬರಲ್ಲ ಸೊ ಅದು ತಪ್ಪು ಸೊ ಎಫ್ ಆಗಲ್ಲ ಸೊ ಬಿಡಿ ನೋಡೋಣ ಐ ವಾಸ್ ಕಂಪ್ಲೀಟ್ಲಿ ನಾನ್ ಪ್ಲಸ್ಡ್ ಪಾಲಿಟಿಕ್ಸ್ ಫಾರ್ ಜರ್ನಲಿಸಮ್ ಐ ವಾಸ್ ಕಂಪ್ಲೀಟ್ಲಿ ಬಿಡಿ ಅನ್ನಿಸ್ತಿದೆ ನನಗೆ ವಾಸ್ ಕಂಪ್ಲೀಟ್ಲಿ ನಾನ್ ಪ್ಲಸ್ಡ್ ಅಂದ್ರೆ ಏನು
ಪ್ಲಸ್ಡ್ ನಾನ್ ಪ್ಲಸ್ಡ್ ನಾನ್ ಪ್ಲಸ್ ಪೊಲಿಟಿಕ್ಸ್ ಫಾರ್ ಜರ್ನಲಿಸಮ್ ಬಿ ಡಿ ಅಂತ ಚಾನ್ಸ್ ಇದೆ. ಹಾಕೋಣ ಬೇಡವಾ? ಫಾರ್ ಜರ್ನಲಿಸಮ್. ಫಾರ್ ಜರ್ನಲಿಸಮ್ ಅಂದ್ರೆ ಏನು? ನಾನ್ ಪ್ಲಸ್ಡ್ ಅಂದ್ರೆ ಏನು? ನಾನ್ ಪ್ಲಸ್ಡ್ ಅಂದ್ರೆ ಪ್ಲಸ್ಡ್ ನಾನ್ ಪ್ಲಸ್ಡ್ ಟ್ಯಾಬು ಬೇಕಾಗುತ್ತೆ ಈ ತರ ಕ್ವಶನ್ ಬಂದಾಗ. ಒಂದು ಮಾರ್ಕ್ಸ್ ಅಂದ್ರೆ ಪ್ಲಸ್ಡ್ ಅಂದ್ರೆ ನನ್ ಆಫ್ ದಿಸ್ ಬರಲ್ಲ. ಸೊ ಬಿ ಅಂತೂ ಚಾನ್ಸ್ ಇಲ್ಲ, ಬಟ್ ಬರಲ್ಲ ಅನ್ಪ್ಲಸ್ಡ್ ಆದ್ಮೇಲೆ. ಬಿ ಡಿನೇ. ಒಂದೊಂದ್ಸಲ ಈ ತರ ಥಿಂಕ್ ಮಾಡ್ಬೋದು, ಅಂದ್ರೆ ಎಲಿಮಿನೇಟ್ ಮಾಡ್ಬಿಟ್ಟು ಹಾಕ್ಬೋದು ಆಪ್ಷನ್ಸ್. ಆಸ್ ಡಿಪಿಕ್ಟೆಡ್ ಇನ್ ಮೈಥಾಲಜಿ, ಹಿಮಾಲಯ ಇಸ್ ದ ಫಾದರ್ ಅಂಡ್ ಮನೇಕಾ ಇಸ್ ದ ಮದರ್ ಆಫ್ ಗಾಡೆಸ್ ದುರ್ಗಾ. ಡೈರೆಕ್ಟ್ ಆಗಿ ಕೊಟ್ಟಾನಲ್ಲ ಏನೋ, ಇಷ್ಟೊಂದು ಡೈರೆಕ್ಟ್ ಆಗಿ ಹಿಂಗ್ ಕೊಡ್ತಾನೆ. ದ ವಾರ್ ವಿಲ್ ಹ್ಯಾವ್ ಮನೇಕಾ ಇಸ್ ದ ಮದರ್. ಓಕೆ, ದಿಸ್ ಒನ್ ಇಸ್ ವೆರಿ ಟ್ರಿಕ್ಕಿ ಫಾರ್ ಮೀ ಬಿಕಾಸ್ ಇಟ್ ಈಸ್ ಒಂದು ಪ್ಯಾರಾಜಂಬಲ್. ಬೇಗ ಮಾಡ್ಬೋದು, ಪ್ಯಾರಾಜಂಬಲ್ ಮಾಡೋಣ. Supplied and no. World War One resulted in manufacturing of munitions and other war supplies and increased. No. Wait. C first. World War One. World War C ಅಂತೂ ಫಸ್ಟ್ ಬರಬೇಕು. ಸಿ ಫಸ್ಟ್ ಬಂದರೆ ವರ್ಲ್ಡ್ ವಾರ್ ಒನ್ ರಿಸಲ್ಟೆಡ್ increased employment. ನಾಮಿನೇಷನ್. ಓಕೆ, ವರ್ಲ್ಡ್ ವಾರ್ ಒನ್ನೇ ಬರಬೇಕು ಫಸ್ಟ್. ಸಿ ಸಿ ಇರೋದು ಒಂದೇ ಆಪ್ಷನ್. ಸಿ ಫಸ್ಟ್ ಬರುತ್ತೆ. ಮಿನಿಷನ್ಸ್ ಅಂಡ್ ಅದರ್ ವಾರ್. ಮಿನಿಷನ್ಸ್ ಅಂಡ್ ಅದರ್ ವಾರ್ ಪ್ಲಸ್ ಸಿ. ಇ ಸಿ ಬರುತ್ತಾ? ಮುನಿಷನ್ಸ್ ಅಂಡ್ ಅದರ್ ವಾರ್ ವರ್ಲ್ಡ್ ವಾರ್. ನೋ, ಸಿ ಇ ಸಿ ಬರಲ್ಲ. ಸೊ ಸಿನೇ ಬರಬೇಕು. ಬಟ್ ಸೆಂಟೆನ್ಸ್ ವರ್ಲ್ಡ್ ವಾರ್ ಒನ್ ರಿಸಲ್ಟೆಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ munitions and other war supplies and increased employment. ಇದೇನೆ ಕರೆಕ್ಟ್ ಏನಾರಲ್ಲ. Oriental produces than half of more than half of Canada's manufactured goods. Canada's manufactured goods. More than half of manufactured export. No. More than half of Canada's manufactured goods and most of its manufactured exports. ಈಗ disease outbreak. No. During infectious disease outbreak. During infectious disease outbreak. In protecting us. No. Water, sanitation and hygiene service are critical during infectious disease outbreak in protecting us. Is that correct? See first ಬರುತ್ತಾ? In protecting. No. Service are critical. No. Water, sanitization and hygiene. Okay, what? ಒಂದು ಚಾನ್ಸ್ ಇದೆ. ವಾಟರ್ ಸ್ಯಾನಿಟೈಸೇಷನ್ ಅಂಡ್ ಹೈಜೀನ್ ಇನ್ ಪ್ರೊಟೆಕ್ಟಿಂಗ್ ಅಸ್. ನೋ, ಕರೆಕ್ಟ್ ಆಗ್ತದೆ. 2 ನಿಮಿಷ. ಓಕೆ. ದ ವಿಲ್ಲಿಂಗ್ನೆಸ್ ಅಂಡ್ ವಿಷನ್ ದ ಗೌರ್ಮೆಂಟ್ ಹ್ಯಾಡ್ ಡೆಮೋನ್ಸ್ಟ್ರೇಟೆಡ್. ಡಿ ಡೆಮೋನ್ಸ್ಟ್ರೇಟೆಡ್ ದ ವಿಲ್ಲಿಂಗ್ನೆಸ್. ಡಿ. ನೆಕ್ಸ್ಟ್ ಇದೇನಿದು? ಮಿಸ್ಪೆಲ್ಟ್. ಅಯ್ಯಯ್ಯೋ. ಪ್ರಾಕ್ಟೀಸ್. ಎ. ಎಕ್ಸರ್ಸೈಸ್. ರಿಲ್ಯಾಕ್ಸ್ ತಪ್ಪಲ್ವಾ? ಪ್ರಾಕ್ಟೀಸ್ ತಪ್ಪು. ಪ್ರಾಕ್ಟೀಸ್ ಎರಡು ಬರುತ್ತೆ. ಸೊ ರಿಲ್ಯಾಕ್ಸ್. REL. ಮೈಂಡ್ ಅಂಡ್ ಬಾಡಿ ರಿಲ್ಯಾಕ್ಸ್. ಸೊ ಪ್ರಾಕ್ಟೀಸ್. ಎಸ್ಸಿನೋ. ಶಿಟ್. ಅದೇನು ಅಂತ ಗೊತ್ತಿಲ್ಲ. ಬಟ್ ರಿಲ್ಯಾಕ್ಸಸ್ ಆದ್ರೂ ಇ ಬರಬೇಕು. ಸೊ ಇಲ್ಲಾಂದ್ರೆ ಸೊ
See, the wrong spelling. No argument there. Manufacture, cities manufactures, carriage, agricultural, pianos, correct. Manufacturers ಬರಬೇಕಿಲ್ಲ ಮ್ಯಾನುಫ್ಯಾಕ್ಚರ್ಸ್ ಬರಬೇಕು. ಸೊ ಆರ್ ಇ ಎಸ್ ಬರಲ್ಲ, ಮ್ಯಾನುಫ್ಯಾಕ್ಚರರ್ಸ್ ಬರಲ್ಲ. ಬಟ್ ಕ್ಯಾರಿಯೇಜಸ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ವರ್ಡೇ ಇಲ್ಲ ಅಲ್ವಾ, ಮ್ಯಾನುಫ್ಯಾಕ್ಚರರ್ಸ್ ಅಂತ ಇದೆ, ಇಲ್ಲ ಮ್ಯಾನುಫ್ಯಾಕ್ಚರ್ಸ್ ಅಂತ ಇದೆ. ಸೊ ಅದೇನೆ. ನೆಕ್ಸ್ಟ್ ಇದು ಯಾವುದಿದೆ, ಎಕ್ಸ್ಪ್ಲನೇಷನ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ರೀಸೆಂಟ್ಲಿ ಅಕ್ಸೆಪ್ಟಬಲ್ ಸಿ ಡಬಲ್ ಸಿ ಬರಬೇಕು. ಓಕೆ ಸೇವ್. ಸೊ ನಾನು ಮೋಸ್ಟ್ಲಿ ಇನ್ನು 1 ನಿಮಿಷ ಇದೆ, ನಾನು 5 ಅಟೆಂಡ್ ಮಾಡಿಲ್ಲ, ನಾನು 10. ಸೊ ಐ ವಿಲ್ ಅಟೆಂಡ್ ದಿಸ್. A large section of students parents has been a large section of student and parent has been demanded creation of exam has been demanded ಅಂತ ಯಾಕೆ ಒಂದು ತಪ್ಪಾಗುತ್ತೆ. The committee are concerned. Committee is concerned. The number of Rayan hope to eating his dinner quickly. Rayan hope to eating his dinner quickly. Eat his dinner quickly. We look forward to receive payment for the services detailed above. We look forward to receive payment for the services. We look, we are looking forward to receive payment. No, I can't pay this out. They they I so Quanto ನಿಮಿಷ ವಿಡಿಯೋ ಆನ್ ಮಾಡ್ಬಿಡ್ತೀನಿ. Oh, I think I'm visible now. Okay. ಸಾಕಲ್ಲ ಇಷ್ಟು. ಸ್ಟಾರ್ಟ್ ಮಾಡೋಣ. ಕ್ವಾಂಟ್ ಏನಿದೆ 44, 43 ಇಂಟು 44 ಸ್ಕ್ವೇರ್ ಅಂತಂದರೆ 4, 14, 16, 3, 1935 ಪ್ಲಸ್ ಪ್ಲಸ್ 5, 11, 11, 5, 5, 5, 3, 5, 5, 3, 5, 14, 20, 21, ಸೊ 11 ಅಂದರೆ 5, 5, 1, 6, 2, 1, 3, ಸೊ 2. ಅದಕ್ಕೆ -43 ಇಂಟು 3, 3, 3, 9, 3, 4, 12, 1, 0. ಸೊ 5, 10, 9, 9, 3, 12, ಎಷ್ಟು 1, 2, 4. ಸೊ ಇದಕ್ಕೆ 1000 ಅಂದರೆ 3000. 3000 ಎಲ್ಲಿದೆ? ಇದು ತಪ್ಪಾಗಿದೆ. 6, 3, 9, 1, 10, 10ಕ್ಕೆ 0.1, 13. ಸೊ 1290 ಹೋದರೆ 3010. 3010 ಅಲ್ಲ, 3010. ಸೊ 0, 0, 9, 1, 0, 3000. ನನಗೆ ಮ್ಯಾಥ್ಸ್ ಅಂದ್ರೇನೆ ಭಯ ಆಗುತ್ತೆ ರೀ. ಎಲ್ಲಿ ತಪ್ಪಾಗುತ್ತೋ ಅಂತ ಸ್ವಲ್ಪ ಝೂಮ್ ಮಾಡ್ತೀನಿ, ಕಾಣಿಸ್ತಿಲ್ಲ ಅನ್ಸುತ್ತೆ. ಈಗ ಕಾಣಿಸ್ತಿದೆಯಲ್ಲ, ಈಗ ಸೆಟ್ ಮಾಡೋಕ್ಕೆ 40 ಸೆಕೆಂಡ್. ಓಕೆ 45% ಸಿಕ್ಕ 6, 6, 5, 6, 5, 30, 6, 4, 24, 27 -48%. 12.5, 12.5 ಅಂದರೆ 1/8. 1/8, 8, 5, 8, 6, 48. ಸೊ ಪ್ಲಸ್ -35% ಆಫ್ 35 ಅಂತಂದರೆ 5, 5, 5, 25, 7, 62, 2, 31, 37. 7 1 7, 7, 321, 217 11 ಪ್ಲಸ್ ಎಕ್ಸ್ ಸ್ಕ್ವೇರು. ಸೊ ಇದೇನಾಗುತ್ತೆ -217, 217, 3, 217, 11, 6. ಸೊ 7, 7, 14, 4 ದಶಕ 1, 1, 2, 3, ಇದು 2, ಇದು ಹೋದರೆ 34, 36, 36 ಅಂದರೆ 6. ನೆಕ್ಸ್ಟ್ ಇದೆಯಾ, ನೆಕ್ಸ್ಟ್
36, 18, 18 ಅಂದರೆ 18 2 ಸೊ 2 ಇಸ್ ಈಕ್ವಲ್ ಟು 33, 33, 33 9 33 9 ಪ್ಲಸ್ ಎಕ್ಸ್ 10 ಎಕ್ಸ್ ಇಸ್ ಈಕ್ವಲ್ ಟು -8 ಎಷ್ಟು 729 729 ಅಂತಂದರೆ 27 ಇಂಟು 6 ಪ್ಲಸ್ 15 ಇಂಟು 50% ಅಂತಂದರೆ ಬೇಡ 15 ಹಂಗೆ ಇಟ್ಕೊಳ್ಳೋಣ 50% ಅದಕ್ಕೆ ಮಾಡೋಣ 400 225 ಇಂಟ 25 ಮೈನಸ್ 3 3 ಅಲ್ಲ 3 ಎಳ್ಳ ಸೊ ಇಸ್ ಈಕ್ವಲ್ ಟು ಎಕ್ಸ್ ಸೊ 225 ಇಂಟು ದಿಸ್ ಅಂಡ್ 30 ಇಂಟು ದಟ್ ಓಕೆ 6 7 6 742 6 6 7 12 12 4 16 ಪ್ಲಸ್ 15 15 5 75 15 ಎಳ್ಳ 30 37 15 ಎಳ್ಳ 30 33 7 ಸೊ 5 ಬರಬೇಕು 5 ಆವ್ರೇಜ್ ಎಲ್ಲದರಲ್ಲೂ ಇದೆ 7 6 13 7 6 13 ದಶಕ 1 4 1 5 3 112 122 ಮೈನಸ್ ಮಾಡಿದರೆ 5 3 2 1 4 3 4 1 5 ಕೊಟ್ಟವನೆ ಯಾರೋ ಕೇಳಿದ್ರು ಅಂತ ಸಾಲ್ವ್ ಮಾಡಿ ಕಳಿಸಿದ್ದೆ ಟೆಲಿಗ್ರಾಮ್ ಚಾನಲಲ್ಲಿ 20% ವೇಟ್ 8 8 8 8 16 ಪ್ಲಸ್ 30 16 ಇಂಟು 16 ಇಂಟು 30 ಡಿವೈಡೆಡ್ ಬೈ 4 ಇಂಟು 4 मतलब 14 64 4 ಇಂಟು ಎರಡು ಒಂದೇ ಆಗುತ್ತೆ ಹೊರತು 12 36 12 30 12 32 ಅಲ್ವಾ 12 32 16 3 48 48 3 51 ಮೈನಸ್ 1/6 ಅಂತಂದರೆ ಮೈನಸ್ 6 6 12 ಸೊ 200 ಈಕ್ವಲ್ಸ್ 80 ಪ್ಲಸ್ ಕ್ವಶನ್ ಮಾರ್ಕ್ ಸೊ 200 ಹೋದರೆ 312 312 312 16 ಮೈನಸ್ 80 ಆಗಬೇಕು ಸೊ 312 6 2 8 2 380 ಹೋದರೆ 2 2 12 4 ಶಿಟ್ 3 ತಾನೇ ಇದು ಈ ಫೋಟೋನೂ ಇಲ್ಲ ಆಯ್ತು 16 ಇದು 8 160 ತಾನೇ ಇದು 160 ಇಂಟರ್ 160 ಪ್ಲಸ್ 512 ಸೊ 672 ಮೈನಸ್ ಮೈನಸ್ 12 200 ಸೊ ದಟ್ ಈಸ್ 472 ಮೈನಸ್ 80 ಸೊ 293 ಇದಕ್ಕೆ ಎಷ್ಟು ನಿಮಿಷ 2 ನಿಮಿಷ 2 ಮಿನಿಟ್ಸ್ ತಗೊಂಡಿದ್ದೀನಿ ಇದಕ್ಕೆ ಫಾಂಟು ನನಗೆ ಅರ್ಥಮೆಟಿಕ್ ಸ್ವಲ್ಪ ಮಾಡೋಕ್ಕೆ ಬರುತ್ತೆ ಬಟ್ ಟೈಮ್ ಸಾಲಲ್ಲ ಮೈನಸ್ 13 13 91 ಪ್ಲಸ್ 18 180 ಪ್ಲಸ್ 140 ಮೈನಸ್ 12 ಮೈನಸ್ 12 4 ಮೈನಸ್ 4 ಅಂದರೆ 87 ಪ್ಲಸ್ 180 140 7 8 8 16 16 407 ಪ್ಲಸ್ 407 ತಾನೆ ಪ್ಲಸ್ 407 ನೆಕ್ಸ್ಟ್ 30% ಆಫ್ 50 5 5 10 15 ಮೈನಸ್ 55% ಅಂದರೆ 11 11/20 55% 11/5 5 1 5 5 11/20 ಇಂಟು 250 0 0 ಯಾವ ಹಿಂಗೆ ಕೊಟ್ಟವನ 11/50 2 2.5 5 7 1 5 5 2 7 2 1 3 ಸೊ 0.11735 ಸೊ ಮೈನಸ್ ನೆಕ್ಸ್ಟ್ ಏನಿದೆ 200 ಮೈನಸ್ 99 ಅಂತಂದರೆ 198 ಸೊ 2/4 ಸೊ 1/2 1/2 ಅಂದರೆ 0.5 ಈ ಕಡೆ ಹೋದರೆ ಮೈನಸ್ ಸೊ 137 ಮೈನಸ್ 15 ಅಂತ ಅಂದರೆ 221 ನೆಗೆಟಿವ್ ನೆಕ್ಸ್ಟ್ 85
85 ಮೈನಸ್ 5 ಇಂಟು 20 ಬ್ರ್ಯಾಕೆಟ್ 10 ಡಿವೈಡೆಡ್ ಬೈ 10 ಅಂತಂದರೆ 1 ಇದು ಹೋಯ್ತು. ಸೊ ಸೊ 20 ಇಂಟು 5 ಪ್ಲಸ್ 40 20 2 5 10 185 ಪ್ಲಸ್ 40 ಅಂತಂದರೆ ಮೈನಸ್ 60. ಸೊ 15 25 15 ಅಲ್ಲ 1024 ಅಂತ 32 32 ಅಲ್ವಾ 31 32 ಪ್ಲಸ್ 19 12 12 38 19 3 22 ಕರೆಕ್ಟಾ. ಇದನ್ನ ಡಿವೈಡ್ ಮಾಡಬೇಕು. ಇದನ್ನ ಇದೆಷ್ಟಾಗುತ್ತೆ 250 ಆಯಿತು ಡಿವೈಡೆಡ್ ಬೈ 26 26ರಿಂದ ಡಿವೈಡ್ ಮಾಡಕ್ಕೆ ಕೊಟ್ಟವನಲ್ಲ ಇವನು. ಇಷ್ಟು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನಾ ಅಲ್ಲ ಶಿಟ್. ನಾನು 10 ಅಂತ ತರ್ತೀನಿ ಅದರಲ್ಲಿ 2 ಮೈನಸ್ 4 ಸೊ ಇದು 6 ಆಗುತ್ತೆ ಪ್ಲಸ್ 4680 ಡಿವೈಡ್ ಬೈ ಎಕ್ಸ್ ಈಕ್ವಲ್ಸ್ 4680. ನೆಕ್ಸ್ಟ್ ಬರೀ ಸಿಂಪ್ಲಿಫಿಕೇಶನ್ ಆದ್ಮೇಲೆ 11 121 ಇಂಟು 8 2 4 ಮೈನಸ್ 154 164 this one 164 ಹೋದ್ರೆ 164 ಅಂದರೆ 3 to 1 3 to 4 ಆದರೆ 18 3 to 4 ಆದರೂ ಬರಬೇಕು. ಇದು ಮತ್ತೊಂದ್ಸತಿ ಮಾಡೋದೇ ಒಳ್ಳೇದು. 121 ಸೊ ಇಂಟು 8 ಇದೆ ಇಂಟು 4 ಆಗುತ್ತೆ. ಸೊ 4 1 4 4 2 8 4 1 4 ಕರೆಕ್ಟು. ಸೊ 144 ಮೈನಸ್ 144 ಇದರಲ್ಲಿ ಅದಕ್ಕೆ ಪ್ಲಸ್ 20. ಸೊ ಮೈನಸ್ 144 ಅಂದರೆ 4 0 0 8 4 ಕಳೆದ್ರೆ 8 4 ಕಳೆದ್ರೆ ಎಷ್ಟು 8 4 4 3. ಸೊ 340 340 ಪ್ಲಸ್ 20 ಆಗುತ್ತಾ 360. ಸೊ 360 ಪ್ಲಸ್ 1 361 ಹೇಳಿಲ್ವಾ ಮಾಡಿರ್ತೀನಿ. ಏನಿದು what counting 5 different centers for 5 years. Okay, 2030 for the given year. Okay, 13 14 okay. A B C D E ಕಾರ್ಡ್ ಆಗ್ತಿದ್ಯಾ ಆಗ್ತಿದೆ ಅಂದರೆ ಡೌಟು. 5 2013 ಮತ್ತೆ ಎಷ್ಟು ನಿಮಿಷ ಇದೆ 9 ನಿಮಿಷ ಇದೆ ಪರವಾಗಿಲ್ಲ. ಇನ್ನೊಂದು 5 ಮಾರ್ಕ್ಸ್ 10 ಮಾರ್ಕ್ಸಿಗಾದರೂ ಮಾಡಿಬಿಟ್ರೆ ಐ ಆಮ್ ಹ್ಯಾಪಿ. ಬರ್ಕೊಳ್ಳೋಣ ಈಗ ಎಷ್ಟಿದು 2015 ಅಂದರೆ ಟ್ರಯಾಂಗಲ್ಲು. ಸೊ 15 16 17 18 ಇನ್ 1000 18,000 ಇನ್ 1000 ಸೊ 18 ಅಂದರೆ 1800 18,000 ಅಲ್ಲ. ಓಕೆ ಇದೂ 1800 ಬಿನು. ಸಿ ಬಂದುಬಿಟ್ಟು 14 13 1300 ಆಮೇಲೆ 1500 1600 ಅದ ಇನ್ ಹಂಡ್ರೆಡ್ಸ್ ಇನ್ ಥೌಸಂಡ್ಸ್ ಅಂತ ಕೊಟ್ಟಿದ್ದಾರೆ. ಇನ್ ಹಂಡ್ರೆಡ್ಸ್ ಅಲ್ಲ ಥೌಸಂಡ್ಸ್ ಅಂತ ಅಂದರೆ 16,000 13,000 12,000 ಓಕೆ. ಈ ಬಂದುಬಿಟ್ಟು 14,000 ಇಲ್ಲಿ 14,000 ಇದು 16,000 ಇದು ಬಂದುಬಿಟ್ಟು 20,000 ಇದು ಬಂದುಬಿಟ್ಟು 16,000 ನೆಕ್ಸ್ಟ್ ಬಂದುಬಿಟ್ಟು 15,000 ಇದ್ರ ಮೇಲ್ಗಡೆ ಎಷ್ಟು 15,000 ಆದಮೇಲೆ 20,000 ಎರಡು 20,000 ಇದೆಯಾ. ಓಕೆ ಎರಡು 20,000 ಇದೆ. ಈಗ ಮಾಡ್ಬೋದು ಔಟ್ ಆಫ್ ಟೋಟಲ್ ವಾಟ್ ಸೆಂಟರ್ ಬಿ ಆ್ಯಂಡ್ ಡಿ ಟುಗೆದರ್ ಇನ್ 2000 ಬಿ ಆ್ಯಂಡ್ ಡಿ ಬಿ ಡಿ ಟುಗೆದರ್ ಇನ್ 2014 ಅಂತ ಅಂದರೆ ಬಿ ಡಿ. ಸೊ 35,000 is respective if the respective ratio of number of male to female or the number of male who voted in both these cities 4:3 4:37 ಮೇಲ್ ಕೇಳಿದಾರ ಇಂಟು 4 7 5 5 4 20. ನೆಕ್ಸ್ಟ್ ಈ vote count in center F in 2013 and 14 was 10% 20% more than that of B. ಸೊ ಬಿಲಿದೆ. ಸೊ ಫಸ್ಟು 2013 20% ಮೋರ್ ಅಂದರೆ ಸೊ 18,800 19,800 ಆಮೇಲೆ ಸೀಲೆಷ್ಟು 20% ಮೋರು. ಸೊ ಇದು 20% ಅಂದರೆ 1,500 3,000 ಸೊ 18,000 ದೀಸ್ ಎಸ್ಪೆಕ್ಟ್ಲಿ ಟೋಟಲ್ ವೋಟ್ 30 ವೋಟ್ ಅಂದರೆ 00 ಇಂಟು 3780 3780 ಓಕೆ.
out of total vote count, but total out counted C 2013 and 14. 13 and 14. Okay, 13 and 14. 18% were invalid. Together, okay, 16 29,000. Actually, 18% invalid. How many vote at center C both here are valid? So valid ಎಷ್ಟಾಗುತ್ತೆ 18% invalid ಅಂತಂದ್ರೆ ನಾ 82% ವ್ಯಾಲಿಡ್. ಸೊ 82% ವ್ಯಾಲಿಡ್. ಅಯ್ಯಯ್ಯೋ ಸಿ ತಾನೆ 29 82% ವ್ಯಾಲಿಡ್ ಯಾರು ಮಲ್ಟಿಪಲ್ ಸಿ ಓಕೆ ನಾನು 18% ಇನ್ವ್ಯಾಲಿಡ್. ಸೊ 18% ತೆಗಿಬೇಕು ಅಂತಂದರೆ ಸೊ ಎಷ್ಟು ಸೊನ್ನೆ ಇದು ಇನ್ನೊಂದು ಸೊನ್ನೆ. ಸೊ 18% 18 ಸೊನ್ನೆ ಸೊನ್ನೆ 18 9 ನೂರ 90 18 9 162 8 36 6 6 12 2 ದಶಕ 1 3 1 4 4 1 5 5200 ಸೊ 19,000 5,520 ತೆಗೆದ್ವಿ 0 8 7 8 7 next what is the average vote of VCE in 2013 B 18 BCE 10 29 30,000 30,000 6 4 10,000 BC ತಾನೆ B 12,000 15,000 ಸೊ 15,000 ಸೊ 45,000 ಡಿವೈಡೆಡ್ ಬೈ 3 3 1 3 3 5 15 ಇನ್ ವೋಟ್ ಕಾಣಿಸ್ತಿದ್ಯಾ ಇದು the vote count center A in 2014 comprises 40% of total number of registered voters for the center. What was the total number of registered voters for the center A? ಸೊ ಇದು 18% 18 ಇದೆಯಲ್ಲ ಅದು ಎಷ್ಟಂತೆ 14% ಸೊ 100 the vote counted okay 40% of total registered number ಎಷ್ಟು ಅಂದರೆ 100 by 40 ಸೊ 5 by 4 5 by 4 4 4 4 16 2 ಉಳಿತು 4 5 0 0 0 0 ಸೊ 8 5 5 0 0 0 5 5 25 2 5 22 2 2 ಎಲ್ಲೋಯ್ತಿದು ಇದು ರಿಜಿಸ್ಟರ್ ವೋಟರ್ ಎಷ್ಟು ಅಂತ ಎಲ್ಲಿ 2014 2014 ಅಲ್ಲ 20,000 ಇದ್ದಾರೆ ಇಲ್ಲ ಸೊ 5 5 25 2 0 5 50 ಇದೇನು ಇಷ್ಟೊಂದು ಕ್ವಶನ್ ಇದೆ. ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಬಿಟ್ವೀನ್ ದ ಟೋಟಲ್ ವೋಟ್ ಕೌಂಟ್ ಬಟ್ ಡಿ in 2013-14 together, T in 2013-14 56, and E in both year together. E in both year 30, 6:5. ಬೇರೆ ಕ್ವಶನ್ ಬಂತು ಲೇಟರ್ ಇದು ಮಾಡ್ಬೋದಲ್ಲ ಇದು ಮಾಡ್ತೀನಿ ಬಸ್ಸಿದೆ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಸೊ 2 2 ಸೊ 2 ಪಡಿ 4 24 ಮಾಡಬೇಕು ಅಂದರೆ 6 4 24 12 12 ಎಲ್ಲನೂ 12 24 8 2 2 2 3 3 ಅದು ಕರೆಕ್ಟ್ ಆಗಲ್ಲ 3 8 3 8 3 24 ಸೊ 5 8 22 5 5 so this is greater than this is CND ಪ್ಲಸ್ ಇದೆ ಮೈನಸ್ ಆಗುತ್ತೆ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ ಮೈನಸ್ ಮೈನಸ್ CND ಇದು ಕರೆಕ್ಟ್ CND ನೆಕ್ಸ್ಟು ಮೈನಸ್ ಇದೆ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ is greater than y. Next x is 441 441 ಅಂತಂದ್ರೆ ಎಷ್ಟು 20 21 ಪ್ಲಸ್ 20 ಮೈನಸ್ 21 ಸೊ ಈಗ ನೆಕ್ಸ್ಟ್ ಮೈನಸ್ ಇದೆ ಪ್ಲಸ್ ಸೊ ಪ್ಲಸ್ 6 6 ಸೊ CND ಇದು ಗ್ರೇಟರ್ ದ್ಯಾನ್ this is greater than this so CND square root 2 square root square in plus so x is greater than y
ಪ್ಲಸ್ಸೇ ಬರುತ್ತೆ, ಮೈನಸ್ ಬರಲ್ಲ ಅಲ್ವಾ? ಸ್ಕ್ವೇರ್ ರೂಟು ಸ್ಕ್ವೇರ್ ಇದ್ದ ಕಡೆ ಕಳಿಸಿದ್ರೆ, ಸೊ ಸ್ಕ್ವೇರ್ ಇಲ್ಲ ಅಂತಂದರೆ ಪ್ಲಸ್ಸೇ. ಓಕೆ, ಮೈನಸ್ ಮೈನಸ್ ಸೇರಿಸಿ, ಮೈನಸ್ ಮೈನಸ್ ಸೇರಿಸಿ 4 ರಾಂಗ್ ನಂಬರ್. 53, 55, 113, 347, 1377. ಸೊ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ಇಂಟು 1 ಪ್ಲಸ್ 2, ಸೊ ಇಂಟು 2 ಪ್ಲಸ್ 3 ಇಂಟು 3 ಪ್ಲಸ್ 4 ಆಗಬೇಕು. 3 3 9, 3 1 3, 3 1 3 ಪ್ಲಸ್ 4 ಆದರೆ 3 4 3 ಆಗಬೇಕು. ಸೊ ಇದಕ್ಕೆ ಇಂಟು 4 ಪ್ಲಸ್ 5 ಆಗಬೇಕು. 3 4 12, ಸೊ ಅದನ್ನೇ ಇದನ್ನು ಮಲ್ಟಿಪ್ಲಿಕೇಶನ್ 4 4 4 4 16, 4 6 24, 7. ಸೊ 7 28 ಮೈನಸ್ 1, 4 6 24 ಪ್ಲಸ್ 3, 27 ಇಂಟು 3 27 ಇಂಟು 8 ಎಂಟು 8 56, 16 5 21, 16. ಓಕೆ, 9 ಆದರೆ 97 63, 97 17 18 6 24. ಇದು ಗೊತ್ತಾಯ್ತು. ಆಯ್ತು, 29 24 39 4 79 76. ಸೊ ಮೈನಸ್ 5 ಆಗಿದೆ, ಪ್ಲಸ್ 9 6 15, ಮೈನಸ್ 35 ಪ್ಲಸ್ 75. ಸೊ 5 35 35 ಪ್ಲಸ್ ಮೈನಸ್ 5. ಇದೇನಪ್ಪ ಈ ಥರ? 5 7 ಫ್ರೆಂಡ್ಸ್ ಎ ಬಿ ಸಿ ಲೈಕ್ ಸಪ್ರೇಟ್ ಪವರ್ ಬಿಲ್ಡಿಂಗ್. ಓಕೆ, 7 ಫ್ರೆಂಡ್ಸ್ 7 ಫ್ರೆಂಡ್ 7 6 5 4 3 2 1 ಪಾಯಿಂಟ್ ಇಷ್ಟು ಅಟೆಂಪ್ಟ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅಲ್ಲಿ ಸಿಂಪ್ಲಿಫಿಕೇಶನ್ ಆಯಿತು, 10 ಡಿ ಎ ಆಗಿ 5 ಡಿ ಎ ಆಯಿತು. ಸೊ 21 ಅಟೆಂಪ್ಟ್ ಆಗಿದೆ ಅನ್ಸುತ್ತೆ ಪಾಯಿಂಟಲ್ಲಿ. ಮೇ ಬಿ 21 ಆಗಿರಬೇಕು. ಓನ್ಲಿ 2% ಲೀವ್ ಅಬೋ ಎ. ಇಬ್ಬರೇ ಅಂತೆ ಅಬೋ ಎ ಇರೋದು. ನೆಕ್ಸ್ಟ್ ಸೊ ಓಕೆ, the same number of people live above the floor on C lives and below the floor on C D, above D below. Next, not more than 1% live between C, not more than 1% live between C and A. C ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಸೊ ಸಿ ಇಲ್ಲಿ ಬಂದರೆ ಸಿ ಇಲ್ಲಿ ಬರೋಕ್ಕಾಗಲ್ಲ, ಸಿ ಇಲ್ಲಿ ಬರ್ಬೋದು. ಸೊ ಇಲ್ಲಿ ಬಂದರೆ ಸೊ ಡಿ ಇಲ್ಲಿ ಬರಬೇಕು. ಸೊ ಅದು ಚಾನ್ಸ್ ಇಲ್ಲ. ಸಿ ಇಲ್ಲಿ ಬರೋಕ್ಕೂ ಆಗಲ್ಲ, ಯಾಕೆಂತಂದರೆ ಕೆಳಗಡೆ 3 ಮೇಲ್ಗಡೆ 3. ಸೊ ಸಿ ಇಲ್ಲೇ ಬರಬೇಕು. ಸೊ ಇಲ್ಲಿ ಬಂದರೆ ಡಿ 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 ಇಲ್ಲಿ ಬರುತ್ತೆ, ಅಥವಾ ಸಿ ಇಲ್ಲಿ ಬಂದರೆ ಡಿ ಇಲ್ಲಿ ಬರುತ್ತೆ. ಓಕೆ, ನಾಟ್ ಮೋರ್ ದ್ಯಾನ್ 1% ಲೀವ್ ಬಿಟ್ವೀನ್ ಇಟ್ಸ್. ಓಕೆ, ಎಫ್ ಲೀವ್ಸ್ 3 ಫ್ಲೋರ್ ಅಬೌವ್ ಇ. ಇ 1 2 3 ಎಫ್, ಇ 1 2 3 ಎಫ್. ಸೊ ಇ 1 2 3 ಎಫ್. ಸೊ ಇ 1 2 3 ಎಫ್. ಎಫ್ ಇದರಲ್ಲಿ ಇದೊಂದೇ ಪಾಸಿಬಿಲಿಟಿ ಇದೆ, 1 2 3. ಓಕೆ, ಎಫ್ ಡಸ್ ನಾಟ್ ಲೀವ್ ಆನ್ ಟಾಪ್ ಮೋಸ್ಟ್ ಫ್ಲೋರ್. ಓಕೆ, ಎಫ್ ಡಸ್ ನಾಟ್ ಲೀವ್ ಆನ್ ಟಾಪ್ ಮೋಸ್ಟ್ ಫ್ಲೋರ್. ಸೊ ಎಫ್ ಇದೊಂದೇ ಪಾಸಿಬಿಲಿಟಿ. ಬಿ ಡಸ್ ನಾಟ್ ಲೀವ್ ಇಮಿಡಿಯೇಟ್ಲಿ ಅಬೋವ್ ಐದರ್ ಸಿ ಆರ್ ಡಿ. ಸೊ ಬಿ ಇಲ್ಲೇ ಬರಬೇಕು. ಸೊ ಇದು ಆನ್ಸರ್ ಇದು ಕರೆಕ್ಟು. Home the following live 3 floor below A, 3 floor below A, G. Next, if all the person are alphabetic order from bottom to top, how many will remain inside bottom to top? And so A, B, C, D, E, F, 1% unchanged. Home the following live on the floor between floor on which C and B. C and B madhye F and A. 1 and 3. On which of the four E lives? E lives on third floor. Who lives immediately above G? E lives immediately above G. ಕ್ವಾಂಟ್ ಇಂಗ್ಲೀಷ್ ಎಲ್ಲ ಎಕ್ಸಾಮ್ ಲೆವೆಲಲ್ಲೇ ಇರೋಂಗಿದೆ ಈ ಪೇಪರ್. ಒಳ್ಳೆ ಸ್ಕೋರ್, ಅಟ್ಲೀಸ್ಟ್ 60 ಸ್ಕೋರ್ ಆಗಬೇಕು ನಮ್ದು, ಇಲ್ಲಾಂದರೆ ವೇಸ್ಟ್. ಓನ್ಲಿ ಎ ಫ್ಯೂ ಸ್ಕೇಲ್ ಇಸ್ ಓನ್ಲಿ ಎ ಫ್ಯೂ ಸ್ಕೇಲ್ ಇಸ್ ಓಕೆ, ಓನ್ಲಿ ಫ್ಯೂ ಸ್ಕೇಲ್ ಇಸ್ ಗುಡ್, ಓನ್ಲಿ ಫ್ಯೂ ಗುಡ್ ಇಸ್ ಬ್ಯಾಡ್, ಓನ್ಲಿ ಫ್ಯೂ ಗುಡ್ ಇಸ್ ಬ್ಯಾಡ್.
Some bad are not helpful, some bad are not helpful. Okay, some helpful being good is a some helpful being good is a possibility. All scale being good is a possibility. All scale being good. If few scale is good, no. Next, all bad being good is a possibility. All bad being good. All bad being good is a possibility. One and two, one and three, one and three, one and three. ಅವ್ನು ಇಂಗ್ಲೀಷಲ್ಲಿ ಯಾಕೆ ಕೊಡ್ತಾನೆ ಕ್ವಶನ್ ಅಂತ ನಂಗೆ ಗೊತ್ತಿಲ್ಲ. ಸಮ್ ಟೆಡ್ಡಿ is tall. Some teddy. Some teddy is tall. Teddy is doll. No doll is. No doll is. Oswald. All Oswald is Henry. Okay, some doll being entry, some doll being entry is a possibility. Yes, some doll entry ಆಗ್ಬೋದು. So Oswald ಆಗಲ್ಲ. Okay. Some Oswald being Teddy is a possibility. Some Oswald being Teddy is a possibility. Yes. Some Oswald is not. Some Oswald is not. Yes. Some Oswald is not. All. Not all is Oswald. Some Oswald is not all. Correct. All. Follows. Next. Only lecture or teachers. Only lecturers are teachers. Only lecturers are teachers. Some lecturers are professors. Okay, no. Some teachers are professors. Some teachers are professor. No. No teacher is professor. No teacher is professor. Yes. No teacher is professor. No teacher is professor. ಎಷ್ಟು ನಿಮಿಷ ಆಯ್ತು 5 ನಿಮಿಷ ಆಯ್ತು ಏನೋ ಇದರಲ್ಲಿ some ink is red. Okay, some ink is red. Only few red is blue. Only few red is blue. No blue is ink. No blue is ink. Next, all blue being red is a possibility. All blue being red is a possibility. Yes. Next, some red is not blue. Some red is not blue. Yes. Both one and two. Okay. If your red is blue. And right, 10 people are circular table facing inside. 10 people circular table facing outside. ಎರಡು ಮೂರು ನಾಲ್ಕು ಎಂಟು ಒಂಬತ್ತು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ನೋಡೋಣ ಈಗ P sits opposite to V who sits in left of T. P sits opposite to V who sits immediate left of P sits opposite to V who sits immediate left of T. S sits third to the right of W. S sits third to the right of W. Okay. Four people sit between S and Z. Four people S and Z. Okay. S and Z मध्ये four people. Z who sits four to the left of U. Z sit four. Z sit four to the left of U. Okay. S sits beside X. So yes, X kappa kappa okay. X who sits there to the right of P. X sits there to the right of P. 1, 3. X 2, 3. X beside X beside S. So S ಈ ಕಡೆ ಒಂದ್ಸರಿ ತಗೋತೀನಿ. So S ಈ ಕಡೆ ಒಂದ್ಸರಿ ತಗೋತೀನಿ. S there to the right of W. So W there to the S sits there to the right of W. So W second third okay W ಇಲ್ಲೇನೆ. So ಇದು ಆಯ್ತು. S and Z ಮಧ್ಯೆ 4 ಮೆಂಬರ್ಸ್. ಸೊ 1 2 3 4 Z ಇಲ್ಲಿ ಬರ್ಬೋದು. 1 2 3 4 ಅಂದ್ರೆ ಆಪೋಸಿಟ್ ಅಲ್ವಾ Z. 24 Z. Z sit 4 to the left of U. 4 to the left of U. 1 2 3 Z sit 4 to the left of U. ಇಲ್ಲೇ ಬರಬೇಕು. ಓಕೆ ಇದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನಿದೆ? ಹೂ ಸಿಟ್ಸ್ R does not sit beside B. ಸೊ R ಇಲ್ಲಿ ಇದು ಕರೆಕ್ಟ್ ಇದು ರಾಂಗು. Okay, who sits opposite to one who sits to the immediate left of one who sits to the third to the right of T. Left to the right ಇಲ್ಲಿದ್ದಾನೆ. Who sits opposite to one who sits immediate left R X. Question ಯಾಕೋ ಡೌಟ್ ಹೊಡಿತೈತೆ. Who sits 7 to the right of one who sits opposite to U. Opposite to U T. 7 to the right. 1 2 3 4 5 6 7
ಈ ಎಕ್ಸೇ ಬರ್ತೈತಲ್ಲ ಮತ್ತೆ ಪ್ರೀವಿಯಸ್ ಒಂದ್ಸತಿ ನೋಡ್ಬಿಡೋಣ ಡೌಟ್ ಉಳಿತೈತೆ ನನಗೆ ಇದೆಲ್ಲ. ಹೂ ಸಿಟ್ಸ್ ಆಪೋಸಿಟ್ ಟು ಒನ್ ಹೂ ಸಿಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಒನ್ ಹೂ ಸಿಟ್ ಥರ್ಡ್ ಟು ದ ರೈಟ್ ಆಫ್ ಸೊ ಥರ್ಡ್ ಟು ದ ರೈಟ್ 1 2 3 ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಹೂ ಸಿಟ್ಸ್ immediate left of one who sits opposite to one who sit immediate left. Correct. X ಎರಡಕ್ಕೂ ಆಯ್ತು ಆನ್ಸರ್ ಎಕ್ಸ್ it's same. Turn to the right of one who sit opposite to you t ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎರಡಕ್ಕೂ ಎಕ್ಸ್ ಇಲ್ಲೇ ಟೈಮ್ ವೇಸ್ಟ್ ಆಯ್ತು who sits opposite to q opposite w. How many people sit between p and q when counted from right of q right? ಒಂದು ಪಿ ಅಂಡ್ ಕ್ಯೂ ತಾನೆ ಒಂದು ಎರಡು ಮೂರು ನಾಲ್ಕು ಐದು ಜನ. ನೆಕ್ಸ್ಟ್ ಹೂ ಸಿಟ್ ಫೋರ್ ಟು ದ ರೈಟ್ ಆಫ್ ಆರ್ ಫೋರ್ ಟು ದ ರೈಟ್ ಆಫ್ ಆರ್ ಒಂದು ಎರಡು ಮೂರು ನಾಲ್ಕು ಎಸ್ ಫೋರ್ ಟು ದ ರೈಟ್ ಆಫ್ ಆರ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟೇನು ಕಾಣಿಸ್ತಿದ್ದೆ ನೆಕ್ಸ್ಟ್ ನೆಕ್ಸ್ಟ್ ಇದು ಓಕೆ ಸಿ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಎಫ್ ಸಿ ಇಸ್ ಲೆಸ್ ದನ್ ಎಫ್ ಫೈನರ್ ಆರ್ ಸಿ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಡಿ ಸಿ ಇಸ್ ಲೆಸ್ ದನ್ ಆಗಿರ್ಬೇಕಾದ್ರೆ S is greater than R, S is greater than Q, Q is greater than R, okay, S is greater than R, T is greater than equal to Q, T is greater than equal to U, V, so no chance, one only, T is greater than equal to Q, no chance, chance. Next, T is greater than K, T is greater than R, S, no, K and O are equal, okay, L and T equal, L and T no, O is equal to K, K is greater than equal to okay. Next, N is greater than Q, N is greater than O, O is O, P, no, P is greater than equal to S, P is greater than equal to O, no, ಶೆಡ್ಯೂಲ್ ಇದರ ಬರುತ್ತಾನೋ ಇದರ ಚಾನ್ಸ್ ಇಲ್ಲ ನೆಕ್ಸ್ಟ್ 8% equal distance okay between one another not facing different number of candidates okay equal the right of Viku who does not sit adjacent to the Viku. So Viku adjacent ಕೂತ್ಕೊಳ್ಳಲ್ಲ ಓಕೆ okay Liku does not sit right of Viku. Liku does not sit right of Viku. Viku ರೈಟಿಗೆ ಕೂತ್ಕೊಳ್ಳಲ್ಲ Viku ರೈಟಿಗೆ ಅವ್ನು ಕೂತ್ಕೊಳ್ಳಲ್ಲ Viku and Piku VP ಅಕ್ಕಪಕ್ಕ ಇಲ್ಲ ಓಕೆ Liku has less candies than Siku. Okay, Liku has less candies than Siku. Siku does not have 7 candies. So Siku ಹತ್ರ 7 candies ಇಲ್ಲ ಓಕೆ Piku sits right to the left of Siku. So Piku sits right to the left of Siku. The difference between candies of Niku and Piku is 7. Niku and Piku is 7. 7 Niku and Piku. So Niku and Piku 10 and 17 ಆಗಿರುತ್ತೆ ಅಥವಾ 15 and 8 ಆಗಿರುತ್ತೆ ಓಕೆ Niku and Piku ಅನಿಸ್ತಿದೆ Niku and Piku okay Niku and Piku ನೆಕ್ಸ್ಟ್ ಇದು ತಗೊಂಡ್ಬಾರ್ದಿತ್ತು ನಿನ್ನೆ ಕ್ವಶನ್ ಸೆಟ್ the person who has 17 candies sit immediate left of one who has 15 candies so 17 candies immediate left of 15 candies okay next the number of candies Riku has is a cube number 8 Riku has 8 so Riku 8 ಆದ್ರೆ ಇದಾಗಲ್ಲ so ಇವರಿಬ್ಬರಲ್ಲಿದೆ so Riku 8 so R is 8 okay Riku and Chiku is immediate neighbor of Niku so Riku Chiku immediate neighbor of Riku Riku Chiku immediate neighbor of Niku so ಈ ಆರ್ಡರ್ ಬರಬೇಕು so Chiku so Riku ಇಲ್ಲಿ ಬರ್ಬೋದು okay C C so CNR otherwise CNR okay R has 8 R has 8 ಇದೇ ಆರ್ಡರ್ ಬರಬೇಕು ನೋಡೋಣ 8 ಫ್ರೆಂಡ್ಸ್ ತಗೋಬಾರ್ದೈತೆ Riku and Chiku is immediate neighbor of Niku who has highest number of candies Niku has highest number of candies Niku has 17 so Niku has 17 so Piku has 10 Piku has 10 okay Niku sits 6 to the right of Niku
Pico 6 to the right. Pico ತಾನೆ. 1 2 3 4 5 6. 1 2 3 4 5 6. To the right of Tiku, who has lowest number of candies. Tiku lowest number of candies ಅಂದರೆ Tiku 2. Tiku 2. ಸೊ ನೆಕ್ಸ್ಟ್ 1 2 1 2 3 4 5 6 7. 1 2 3 4 5 6 7 8. ಸೊ ಇಲ್ಲಿ ವಿ ಅಂಡ್ ಪಿ ಪಕ್ಕ ಪಕ್ಕ ಕೂತ್ಕೊಳ್ಳೋದ. ಸೊ ವಿ ಇಲ್ಲಿ ಬರಲ್ಲ. ಸೊ ವಿ ಬಂದ್ಬಿಟ್ಟು ಇಲ್ಲೇ ಬರಬೇಕು ಅಥವಾ ಫಸ್ಟ್ ಬರಬೇಕು. ಸೊ ವಿ ಆರ್ ಎನ್ ಸಿ ಆರ್ ಎಸ್ ಆಸ್ ಗ್ರೇಟರ್ ದೆನ್ ಎಲ್. ಸೊ ವಿ ಪಿ ಅಕ್ಕಪಕ್ಕ ಬರಲ್ಲ. ಸೊ ವಿ ಇಲ್ಲೇ ಬರಬೇಕು. ಸೊ ವಿ ರೈಟಿಗೆ ಎಲ್ಲಿಲ್ಲ. ಸೊ ವಿ ಲೆಫ್ಟಿಗೆ ಎಲ್ಲು. ಬಟ್ ಯಾವುದೋ ಕಂಡೀಷನ್ ಬಿಟ್ಟೆ ಅನ್ಸುತ್ತೆ. ಐ ಆಮ್ ಸೋ ಕನ್ಫ್ಯೂಸ್ ನಾವು. ಓಕೆ, ಲೀಕು ಡಸ್ ನಾಟ್ ಸಿಟ್ ರೈಟ್ ಟು ದ ವೀಕು. ಸೊ ಎಲ್ ಡಸ್ ನಾಟ್ ಸಿಟ್ ರೈಟ್ ಟು ದ ವೀಕು. ಸೊ ಎಲ್ ಲೆಫ್ಟಿ ಬರುತ್ತೆ. ಓಕೆ, ಎಲ್ ಲೆಫ್ಟಿ ಬರುತ್ತೆ. ವೀಕು ಡಸ್ ನಾಟ್ ಸಿಟ್ ಅಡ್ಜಸೆಂಟ್ ಟು ಪೀಕು. ವೀಕು ಹೂ ಡಸ್ ನಾಟ್ ಸಿಟ್ ಪೀಕು. ಪೀಕು ಪಕ್ಕ ವಿ ಬರಲ್ಲ. ಸೊ ವಿ ಇಲ್ಲಿ ಬರಲ್ಲ, ಇಲ್ಲಿ ಬರಲ್ಲ. 1 2 3 4 5 6 7 8. ಸೊ ಇಲ್ಲಿ ಬರ್ಬೋದು ಅಥವಾ ವಿ ಇಲ್ಲಿ ಬರ್ಬೋದು. ಓಕೆ, ಲೀಕು ಹ್ಯಾಸ್ ಲೆಸ್ ಕ್ಯಾಂಡೀಸ್ ದ್ಯಾನ್ ಸೀಕು. ಸೀಕು ಇಸ್ ಹ್ಯಾಸ್ ಹೈಯೆಸ್ಟ್ ಕ್ಯಾಂಡೀಸ್. ಸೊ 2 10 15 ಎಷ್ಟು ಉಳಿತು? 2 ಆದಮೇಲೆ 4 ಇದೆ, 6 ಇದೆ. 2 2 ಆಯಿತು, 4 6 7 ಆಯ್ತಾ? 7 ಆಗಲ್ಲ. ಸೊ 7 ಕೂಡ ಆಗಲ್ಲ. ಸೊ 7 ಕೂಡ ಆಗಲ್ಲ. ಅದಾದಮೇಲೆ 8 10 15 17. 15 ಆಯ್ತಾ? 15 ಆಗಿಲ್ಲ. ಸೊ ಎಸ್ ಮಸ್ಟ್ ಬಿ 15 ಅಥವಾ 6 ಆಗ್ಬೋದು, 4 ಆಗ್ಬೋದು. ಶಿಟ್, ನೋಡೋಣ. Piku sits there to the left of Chiku. Piku sits there to the left of Chiku. Correct. Chiku does not have 7 candies. Okay. The difference between the candies of Nico and Piku is 7. ಅದು settle ಆಯಿತು. The person who has 17 candies sit immediate left of the person who has 15 candies. 17 candies sit immediate left of 15 candies. C is 15. ಸೊ ಇದು 15 ಆಯಿತು. ಸೊ 15 ಕ್ಯಾನ್ಸಲ್ ಆಯಿತು ಎಸ್ಗೆ. ಸೊ ಎಸ್ ಬಂದ್ಬಿಟ್ಟು ಈಗ 4 and 6. ಸೊ 6 ಎಸ್ ಇಸ್ 6. ಸೊ ಎಸ್ 6 6 ಎಸ್ 6 ಆದರೆ ಎಲ್ ಇಸ್ 4. ಎಲ್ ಇಸ್ 4. ನೆಕ್ಸ್ಟ್ ಏನಿದೆ? ದ ನಂಬರ್ ಆಫ್ ಕ್ಯಾಂಡೀಸ್ ರೀಕು ಇಸ್ ಕ್ಯೂ ನಂಬರ್. ರೀಕುಗೆ 8 ಕೊಟ್ಟಾಯಿತು. ರೀಕು ಅಂಡ್ ಚಿಕು ಆರ್ ಇಮಿಡಿಯೇಟ್ ನೈಬರ್ ಆಫ್ ನೀಕು. ರೀಕು ಅಂಡ್ ಚಿಕು. ರೀಕು ಅಂಡ್ ಚಿಕು is immediate neighbor of Riku and Chiku. Okay, neighbor of Chiku. Okay, so there can be Niku sits 6 to the right of Tiku. Niku sits 6 to the right. 1 2 3 4 5. Niku sits 6 to the right. 1 2 3 4 5 6. 1 2 3 4 5 6. Okay, Niku sits 6 to the right. ಸೊ ಇಲ್ಲಿ ಬರಲ್ಲ. ಸೊ ವಿ ಇಲ್ಲೇ ಬರಬೇಕು. ಸೊ ವಿ ರೈಟಿಗೆ ಎಲ್ಲಿ ಬರಲ್ಲ. ಸೊ ಎಲ್ ವಿ. ಸೊ ವಿ ಎಲ್ ಇಲ್ಲಿ ಅಥವಾ ಇಲ್ಲಿ. ಸೊ ಬಟ್ ವಿ ಅಂಡ್ ಪಿ ಅಕ್ಕಪಕ್ಕ ಕೂತ್ಕೊಳ್ಳೋದ. ಇನ್ನೊಂದೇನೋ ಇದೆ. ಲೋಯೆಸ್ಟ್ ನಂಬರ್ ಆಫ್ ಕ್ಯಾಂಡೀಸ್. ಸೊ ಇದೇ ಕರೆಕ್ಟು. ಇಲ್ಲೇನು ಕೆಲ್ ಬರಲ್ಲ. ಎಲ್ಲಿಲ್ಲೂ ಬರಲ್ಲ, ಎಲ್ಲೂ ಬರಲ್ಲ. ಲೀಕು ಡಸ್ ನಾಟ್ ಸಿಟ್ ರೈಟ್ ಆಫ್ ಲೀಕು. ಲೀಕು ಡಸ್ ನಾಟ್ ಸಿಟ್ ರೈಟ್ ಆಫ್ ಲೀಕು. ಇದೇನೆ ಕರೆಕ್ಟು. ಇನ್ನು ಉಳಿದಿದ್ದು ಯಾರು ಇಲ್ಲಿ? 1 2 3 4 5 6 7 8. ಸೊ ಎಸ್ ಎಷ್ಟು? ಸೊ ಎಸ್. ಎಸ್ಸಿಗೆ ಸೀಕು. Siku does not have 7 candies. Siku has less candies. Siku. So Siku is candies. Siku 6. Siku 6. So Liku 2 na. Liku 2. Liku 4. ಉಳಿದಿದ್ದು ವೀಕು ಎಷ್ಟು? 1. ಓಕೆ, ಇದು ತುಂಬ ಬೆಸ್ಟ್ ಅನ್ಸಾಯಿತು. ಫೈಂಡ್ ದ ಕರೆಕ್ಟ್ ಪೇರ್ ಆಫ್ ಗಿವನ್ ಎಲಿಮೆಂಟ್. ವೀಕು 7. ನೋ. ವೀಕು 4. ನೋ. Siku 6. Siku 10. ನೋ. Piku 6. Piku 10. No. Piku 8. Who among the following immediate neighbor of Piku? Immediate neighbor of Piku, L and S. Who among the following sits extreme right hand? Extreme right hand, C. Who among sit immediate left of Piku? Immediate left of Piku, yes. 2 minutes there. How many persons are between Piku and Niku? P and N. 1 1 1 1 1 1 1. ಇದು ತಪ್ಪಾಗುತ್ತೆ. ಸೊ 5%. ಓಕೆ, ಇದೊಂದು ಮಾಡಲ್ಲ.
ಇದು ಮಾಡಲ್ಲ, ಇದು ಮಾಡಲ್ಲ, ಇದು ಮಾಡಲ್ಲ. ವಿಚ್ ಎಲಿಮೆಂಟ್ ಇಸ್ ಫೋರ್ ಟು ದ ರೈಟ್ ಆಫ್ ಏತ್ ಎಲಿಮೆಂಟ್ ಲೆಫ್ಟ್ ಏತ್ ಎಲಿಮೆಂಟ್ ಇಸ್ ಲೆಫ್ಟ್ ಒಂದು ಎರಡು how many such prime number are there preceded by vowel and followed by preceded by vowel prime number and followed by consonant preceded by vowel and followed ಒಂದು preceded by vowel ಒಂದು ಎರಡು ಎರಡು how, how many such symbols are there which are immediately symbols are there immediately either immediately followed by either number or consonant immediate symbol number ಅಥವಾ ಕಾನ್ಸೋನೆಂಟ್ ಸಿಂಬಲ್ ಆದ್ಮೇಲೆ ನಂಬರ್ ಕಾನ್ಸೋನೆಂಟ್ ಸೊ ಸಿಂಬಲ್ ನಂಬರ್ ಕಾನ್ಸೋನೆಂಟ್ ಸಿಂಬಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು if we drop all prime number and symbol from the above series which element is 9 from the left hand ninth symbol and prime number ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಸೆವೆಂತ್ ಐದು ಈಗ ಐದು ಆರು ಆರು ಏಳು ಎಂಟು ಒಂಬತ್ತು ಸೆಟ್ ನೆಕ್ಸ್ಟ್ ಕ್ವಶನ್ ಪಾಯಿಂಟ್ ಎಸ್ ಇದನ್ನ ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ಎಷ್ಟು ಕ್ವಶನ್ ಆಯ್ತು ಇದು 27 ಆಯ್ತು ಅಷ್ಟೇ ಅನ್ಸುತ್ತೆ ಇದನ್ನ ಎಕ್ಸ್ಪೆನ್ಷನ್ ಫಸ್ಟ್ ನೋಡಿ ಈಚ್ ಲೆಟರ್ ಬಿಟ್ವೀನ್ ದ ವರ್ಡ್ಸ್ ಓಕೆ ಕೆ ಎಲ್ ಹನ್ನೆರಡು ಒಂದು ಆರ್ 18 ಎನ್ 14 ಇ 5 ಆರ್ 18 ಹನ್ನೆರಡು ಹನ್ನೆರಡು 13 14 15 16 17 18 ಐದಿದೆ ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು 18 19 20 ಒಂದು ಎರಡು ಒಂದೆರಡು ಒಂದು ಎರಡು ಹದಿನೆಂಟು 14 15 16 14 5 6 7 8 9 10 ಹದಿನೆಂಟು ಏನಾಯ್ತು ಕಂಪ್ಲೀಟ್ ಆಯ್ತಾ ಇನ್ನೂ ಟೈಮ್ ಇತ್ತು ತಾನೆ ಟೆಸ್ಟ್ 77 ಅಟೆಂಪ್ಟ್ಸ್ 5 ಇನ್ಕರೆಕ್ಟ್ ಮೇ ಬಿ ಇಂಗ್ಲೀಷಲ್ಲಿ ಇನ್ಕರೆಕ್ಟ್ ಆಗಿರುತ್ತೆ ರೀಸನಿಂಗ್ ಸ್ವಲ್ಪ ಫಾಸ್ಟ್ ಮಾಡಬೇಕಿತ್ತು ಬಟ್ ಯಾವ್ದು ತಪ್ಪು ಸರಿ ಅಂತ ಗೊತ್ತಾಗಲ್ಲ ಸೊ ರಿಸಲ್ಟ್ ಬಂದ್ಬಿಟ್ಟು 029 ಅಂದರೆ ಮಿಡ್ ನೈಟಿಗೆ ರಿಸಲ್ಟ್ ಗೊತ್ತಾಗುತ್ತೆ ಓಕೆ ಅಟೆಂಪ್ಟ್ 77 ಬಟ್ 80 ಅಟೆಂಪ್ಟ್ಸ್ ಆರಾಮಾಗಿ ಆಗಬೇಕಿತ್ತು ಈ ಎಕ್ಸಾಮಲ್ಲಿ ಬಿಕಾಸ್ ಈಸಿ ಇತ್ತು ಮೇ ಬಿ ನನ್ನ ಪರ್ಸೆಂಟೇಜು 60% ಬಂದಿರುತ್ತೆ ಅನ್ಕೋತೀನಿ ಬಟ್ ಈ ಎಕ್ಸಾಮಲ್ಲಿ 90% ಈಸ್ ಮಿನಿಮಮ್ ಆಸ್ 70.75 ಅಂದರೆ ಪಾಯಿಂಟ್ ಇನ್ನೊಂದು 2 ಕ್ವಶನ್ ಮಾಡ್ಬೋದಿತ್ತು ಇಂಗ್ಲೀಷ್ ಓಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ರೀಸನಿಂಗ್ 27 ಅನ್ಸುತ್ತೆ ನಾನು ಮಾಡಿದ್ದು ತುಂಬ ಕಮ್ಮಿ ಆಯಿತು ರೀಸನಿಂಗ್ ಆರಾಮಾಗಿ 30 ಮಾಡ್ಬೋದಿತ್ತು ನೋಡೋಣ ಎಷ್ಟು ಸ್ಕೋರ್ ಬರುತ್ತೆ ಅಂತ 70.75 ಆನ್ಸರ್ಸು ಗೊತ್ತಾಗಲ್ಲ ಈಗ ಓಕೆ ಆನ್ಸರ್ಸ್ ಗೊತ್ತಾಗಲ್ಲ ನಾನು ಬರುತ್ತೆ ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ ಇದನ್ನ ಈಗ ಸದ್ಯಕ್ಕೆ ಹಂಗೆ ಸೇವ್ ಕೊಟ್ಟಿರ್ತೀನಿ ಅಷ್ಟೇ ಅದು ರಿಸಲ್ಟ್ ಬಂದಮೇಲೆ ಅದನ್ನ ಕ್ಲಬ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸ್ಕೋರ್ ಕಾರ್ಡು ಲೈವ್ ತೆಗೆಸ್ತೀನಿ ಟೆಕ್ಸ್ಟ್ ಬುಕ್ದು ಸೊ 70.75 ಸೊ ಅಕ್ಯುರಸಿ ಚೆನ್ನಾಗಿದೆ 93.51 ಅಂಡ್ ಇಂಗ್ಲೀಷಲ್ಲೇ ನಂದು ಅಕ್ಯುರಸಿ ಹೋಗಿರುತ್ತೆ 89.29% ಓಕೆ ನ್ಯೂಮರಿಕಲ್ ಅಬಿಲಿಟಿನೂ 22 ಅಟೆಂಪ್ಟ್ಸು 20.75 ಬಟ್ ಟಾರ್ಗೆಟ್ ಇದೆ 25 ಅಂತ ರೀಸನಿಂಗ್ ಕೂಡ 30 ಟಾರ್ಗೆಟ್ ಇಂಗ್ಲೀಷ್ 20 ಟಾರ್ಗೆಟ್ಗಿಂತ ಜಾಸ್ತಿನೇ ಬಂದಿದೆ ಸೊ ಓವರಾಲ್ ಪರ್ಸೆಂಟೇಜ್ ಬಂದ್ಬಿಟ್ಟು 82%. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಟಾರ್ಗೆಟ್ 75 ಅಲ್ವಾ 75 ರೀಚ್ ಆಗಿದ್ದಿದ್ರೆ ಎಷ್ಟು ಲೈಕ್ 3168 ರ್ಯಾಂಕ್ ಬರೋದು ಈಗ ಆಲ್ಮೋಸ್ಟ್ 5000ಗಿಂತ ಅರ್ಧ ರ್ಯಾಂಕ್ ಬರ್ತಿತ್ತು ಇನ್ ಜಸ್ಟ್ 5 ಮಾರ್ಕ್ಸ್ಗೆ ಸೊ ಅದೇ ಜಾಸ್ತಿ ಸ್ಕೋರ್ ಮಾಡ್ದಂಗೆ ಕಮ್ಮಿ ಜನ ಸಿಗ್ತಾರೆ ಸೊ ಕಟ್ ಆಫ್ ಅದೇ ಥರ ವೇರಿ ಆಗೋದು ಸೊ ಈಗ ಏನೇನು ರಾಂಗ್ ಆಗಿದೆ ಅಂತ ನೋಡೋಣ ಸೊ ಇಂಗ್ಲೀಷಲ್ಲಿ 3 ರಾಂಗ್ ಆಗಿದೆ 2 ಅನ್ಅಟೆಂಪ್ಟೆಡ್ ಮೇ ಬಿ ಎರರ್ ಡಿಟೆಕ್ಷನ್ ಅನ್ಸುತ್ತೆ ವಿ ಲುಕ್ ಫಾರ್ವರ್ಡ್ ಟು ರಿಸೀವ್ ಪೇಮೆಂಟ್ ಫಾರ್ ದ ಸರ್ವಿಸಸ್ ಡೀಟೇಲ್ಡ್ ಅಪಾನ್ forward to receive payment for the services detailed above. ವಿ ತಪ್ಪೈತೆ ರಿಸೀವ್ ಸ್ಪೆಲ್ಲಿಂಗ್ ತಪ್ಪ ಓಕೆ
What receiving payment? Okay. They, I and you left our home for a tour of London. Yeah, okay. ಇದು ಒಂದು ತಪ್ಪಾಗಿದೆ. ಇದು actually he was completely he decided to forsake none of this. ಡೌಟ್ ಇತ್ತು ನನ್ ಆಫ್ ದಿಸ್ ಅಂತ ಬಟ್ ಆದ್ರೂ ಹಾಕಿದ್ದೆ. ಇದು ತಪ್ಪಾಗಿದೆ. ಮತ್ತೆ ಅದೇ ಹಾಕಿದ್ದೀನಿ ಫಸ್ಟ್ ಅಟೆಂಪ್ಟ್ಸ್. ಓಕೆ ಇದೊಂದು ತಪ್ಪಾಗಿದೆ. ಇದು ಏನಿದು ಮ್ಯಾನುಫ್ಯಾಕ್ಚರ್ಸ್ ಇನ್ಕ್ಲೂಡ್ಸ್ agricultural pianos. ಸೊ ನನ್ ಆಫ್ ದಿಸ್ ಅಂತೆ. ಮ್ಯಾನುಫ್ಯಾಕ್ಚರ್ಸ್ ತಾನೆ ಸಿಟೀಸ್ ಮ್ಯಾನುಫ್ಯಾಕ್ಚರ್ಸ್ ಇನ್ಕ್ಲೂಡ್ ಓಕೆ. ಸೊ ನ್ಯೂಮರಿಕಲ್ ಬಿಟ್ಟು ಆ್ಯಕ್ಚುಲಿ ಇದ್ರಲ್ಲಿ 100% ಅಕ್ಯುರೇಸಿ ಇರಬೇಕು, ಆದರೂ ಸಿಂಪ್ಲಿಫಿಕೇಶನ್ ಅಲ್ಲೇ ತಪ್ಪು ಮಾಡಿದ್ದೀನಿ. ನೆಗೆಟಿವ್ ಪಾಸಿಟಿವ್ ಅಲ್ಲಿ ತಪ್ಪಾಗಿರುತ್ತೆ. ಸೊ ಮೇ ಬಿ ಪಾಸಿಟಿವ್ ಅನ್ಸುತ್ತೆ. ನನ್ ಆಫ್ ದಿಸ್ ಓಕೆ. ಸೊ ಅದು ಬಿಟ್ಟರೆ ರೀಸನಿಂಗಲ್ಲಿ ಒಂದು ರಾಂಗ್ ಆಗಿದೆ. 30th prime number which are preceded by vowels and followed by consonant. Prime number which are preceded by vowel followed by consonant 1 2 3. ಇಲ್ಲೊಂದು 1 2 ಎರಡೇ ಇರೋದು. ಇಲ್ಲೊಂದು 1 ಪ್ರೈಮ್ ನಂಬರ್ ಅಲ್ಲ, ಇಲ್ಲೇ ಇರೋದು ಆನ್ಸರ್. ಇದು 3 ಅಂತೆ. ಯಾವ್ದು 7 ಇದೆಯಾ? ಓ 7 ಇದು 1 7 ಅಂತ ಇದೊಂದು ತಪ್ಪಾಗಿದೆ. ಸೊ ನಿಮ್ಮ ಸ್ಕೋರ್ನ ಶೇರ್ ಮಾಡಿ. ಥ್ಯಾಂಕ್ ಯು.